ತುಂಬ ಜನರಿಗೆ ಕಿಡ್ನಿ ಸ್ಟೋನ್ ಅಥವಾ ಗಾಲ್ ಬ್ಲ್ಯಾಡರ್ ಸ್ಟೋನ್ ಎಲ್ಲ ಇರುತ್ತೆ ಅಲ್ವಾ, ಆ ಪ್ರಾಬ್ಲಮ್ಸ್ಗಳು ಇರುತ್ತೆ. ಅದರ ಜೊತೆಯಲ್ಲಿ ಮೂತ್ರದ ಸೋಂಕು ಅಂದರೆ ಯೂರಿನ್ ಇನ್ಫೆಕ್ಷನ್, ಉರಿ ಮೂತ್ರದಲ್ಲಿ ರಕ್ತ ಹೋಗೋದು, ಪೇಯ್ನ್, ಈ ಥರ ಎಲ್ಲ ಇರುತ್ತಲ್ಲ. ಸೊ ಆ ಥರ ಎಲ್ಲ ಇರೋರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆ ಮದ್ದು ಹೇಳ್ತಾ ಇರೋದು ಬಾಳೆ ದಿಂಡನ್ನು ಯೂಸ್ ಮಾಡಿಕೊಂಡು ಹೇಳ್ತಾ ಇರೋದು. ಬಾಳೆ ಹಂಬೆ ಅಂತ ಕೂಡ ಕರೀತಾರೆ. ಬಾಳೆ ಮರದ ಒಳಗಡೆ ತಿರುಳು ಏನಿರುತ್ತೆ, ತುಂಬ ಎಳೆಯ ಪಾರ್ಟ್, ಅದನ್ನು ಯೂಸ್ ಮಾಡೋದು. ಕಿಡ್ನಿ ಸ್ಟೋನ್ಗಂತೂ ತುಂಬಾ ಬೆಸ್ಟ್ ಅಂತ ಹೇಳಬಹುದು. 2-3 ದಿನ ಕುಡಿಯೋದ್ರಲ್ಲಿ ಕಿಡ್ನಿ ಸ್ಟೋನ್ ಕರಗಿ ಹೋಗುತ್ತೆ. ಸೊ ಇದನ್ನ ಹೇಗೆ ಮಾಡೋದಂತ ಈಗ ಹೇಳ್ತಿದ್ದೀನಿ. ಇದನ್ನ ನಾನು ಎಳೆದು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹೊರಗಡೆ ಪಾರ್ಟ್ ಫುಲ್ ನಮಗೆ ಎಲ್ಲಿ ತನಕ ತೆಗಿಯೋಕ್ಕೆ ಬರುತ್ತೆ ಅಲ್ಲಿ ತನಕ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಾಗೆಯೇ ಇದಕ್ಕೆ 1/2 ಇಂಚ್ ಆಗುವಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಕೂಡ ಮೂತ್ರಕೋಶದ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಈಗ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಕೆಲವು ಸರಿ ನಮಗೆ ಹೀಟ್ ಆದಾಗ ಕೂಡ ಮೂತ್ರಕೋಶದಲ್ಲಿ ಸೋಂಕು ಎಲ್ಲ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಸೊ ಈ ಜೀರಿಗೆ ತಂಪಾಗಿರೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟನ್ನು ಒಟ್ಟಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನುಣ್ಣಗೆ ಮಿಕ್ಸಿ ಮಾಡಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು. ಇದು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದನ್ನು ಈಗ ಸೋಸ್ಕೊಂಡು ಬಿಡಬೇಕು. ಇದನ್ನು ಒಂದು 2 ಅಥವಾ 3 ದಿನ ಕುಡಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಏನು ಕುಡಿಬೇಕಂತ ಇರಲ್ಲ. ಅದೇ ರೀತಿ ಇದರಲ್ಲಿ ತುಂಬ ಈ ಬಾಳೆ ದಿಂಡು ಏನಿದೆ ಅಲ್ಲ, ಇದರಲ್ಲಿ ತುಂಬ ರೀತಿಯ ರೆಸಿಪೀಸ್ಗಳನ್ನು ಕೂಡ ಮಾಡ್ತಾರೆ. ವರ್ಷದಲ್ಲಿ 1-2 ಸಾರಿ ಏನಾದರೂ ತಿನ್ನಬೇಕಂತಾರೆ. ಯಾಕಂದರೆ ಕಿಡ್ನಿಯಲ್ಲಿ ಇನ್ಕೇಸ್ ಸ್ಟೋನ್ ಏನಾದರೂ ಇದ್ದರೆ, ಹಾಗೆ ಹೊಟ್ಟೆಯಲ್ಲಿ ಏನಾದರೂ ಕೂದಲೆಲ್ಲ ಇದ್ದರೂ ಕೂಡ ಎಲ್ಲವನ್ನು ಕರಗಿಸೋ ಶಕ್ತಿ ಇರುತ್ತೆ ಇದಕ್ಕೆ. ಹಾಗೆ ಬಾಡಿಯಲ್ಲಿನ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಇದನ್ನ ರೆಸಿಪೀಸ್ಗಳನ್ನು ಕೂಡ ನಾವು ಮಾಡಬಹುದು. ಇಲ್ಲ ಆದರೆ ಈ ಥರ ಜ್ಯೂಸ್ ಕೂಡ ಈಸಿಯಾಗಿ ಮಾಡಿಕೊಂಡು ಕೂಡ ಕುಡಿಬಹುದು. ಎಲ್ಲಿ ಯಾವಾಗ ಸಿಗುತ್ತಲ್ಲ, ಅಟ್ಲೀಸ್ಟ್ ವರ್ಷದಲ್ಲಿ 1-2 ಸಾರಿನಾದರೂ. ಸೊ ಇದೀಗ ಫುಲ್ ರಸ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಒಂದು ಲೋಟಕ್ಕೆ ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬಹುದು. ತುಂಬ ಜಾಸ್ತಿ ಬೇಕಂತ ಇಲ್ಲ. ಇದಕ್ಕೆ ಈಗ ನಾನು ಒಂದು 4 ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಟೇಸ್ಟ್ಗೆ ಬೇಕಂದರೆ ಹಾಕ್ಕೊಳ್ಬಹುದು, ಇಲ್ಲ ಆದರೆ ಏನು ಬೇಕೇ ಅಂತ ಇಲ್ಲ, ಕಂಪಲ್ಸರಿ ಇಲ್ಲ. ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕ್ತಾಯಿದ್ದೀನಿ. ನಿಂಬೆ ರಸ ಕೂಡ ತುಂಬಾ ಒಳ್ಳೆಯದು. ಇನ್ಫೆಕ್ಷನ್ ಎಲ್ಲ ಆಗೋದಿದ್ದರೆ ಅದನ್ನೆಲ್ಲ ತಡೆಯೋದಕ್ಕೆ ಒಂದು 5-6 ಹನಿ ಹಾಕಿದರೆ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಾದರೂ ಕುಡಿಬಹುದು, ಇಲ್ಲ ಆದರೆ ಊಟ ಆದಮೇಲಾದರೂ ಕೂಡ ಕುಡಿಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆ ಮದ್ದಿದು. 2 ಅಥವಾ 3 ದಿನ ಕುಡಿದ್ರೆ ಕೂಡ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.